ಗಾಂಜಿ ಸಿದ್ಧಾಂತಕ್ಕೆ ಹೆಂಗೆ ಇದಿರಬೇಕು, ಸಿದ್ಧಾಂತ ಅಂದ್ರೆ ಹೆಂಗೆ ಅಂತ ಅರ್ಥ ತಿಳ್ಕೊರಿ. ಸಿದ್ಧಾಂತದ್ದು ಭಾಳ ತಿಳ್ಕೊಳೋದು ಭಾಳ ಇದು ಅದ. ಮನ್ಯಾಗ ಸೊಸಿ ಇದ್ದಳಂತೆ. ಮಾವ ಪೊಲೀಸ್ ಗೌಡರ ಅಥವಾ ಹಳೆ ಗೌಡ್ರ ಆಗಲಿ ಅಥವಾ ಹೊಸ ಗೌಡ್ರ ಆಗಲಿ, ಈಗೆಲ್ಲ ಹಳ್ಳ್ಯಾಗ ಇರ್ತಾರೆ ನೋಡ್ರಿ ಪಾಲಿಸು ಆಯಿತು, ಮಾಲಿಗೌಡ ಆಗಲಿ ಇಂಥ ಮಂದಿ ಇರ್ತಾರಲ್ಲ, ಈಗ ಮಠದವರಾಗಲಿ ಪತ್ತೆಯರಾಗಲಿ ಹಿಂಗೆ ಯಾರೇ ಆಗಲಿ ಗಾಂಜಿ ಸೇದ್ತಿದ್ನಂತ ಮಾವದ. ಗಾಂಜಿ ಸೇದ್ಬೇಕಾದ್ರೆ ಹೆಂಗಿರಬೇಕು ಮನಸ್ಸು, ಅದಕ್ಕೆ ಹಿತಮಿತಲ್ಲಿಂದ ಮನಸ್ಸಿರ್ಬೇಕು ರೀ. ಅದ್ರ ಮನಸ್ಸು ಆ ಕಡೆ ಓಡಾಡಬಾರ್ದು. ಅದು ಸಿದ್ಧ ಅದ್ರ ತಕ್ಕ ನಡೆದ್ರೆ ಸಿದ್ಧಾಂತ, ಇಲ್ದ್ರೆ ಬುದ್ಧಿವಂತ, ಅದ್ರ ಬುದ್ಧಿ ಕೆಡಿಸ್ಬಿಡ್ತವೆ. ಅದಕ್ಕೆ ಸೊಸಿ ಹಿಂಗೆ ಸಿದ್ಧಾಂತ ದಿನ ಸೇದಬೇಕಂತ. ಸೇದಿ ಮಾವದ ತೆಲಂಗು ಇಟ್ಕೊಂಡು ಮುಕ್ಕೋಬೇಕಂತ. ಮನ್ಯಾಗ ಹಿರಿ ಸೊಸಿ ಇದ್ದಳಂತ. 4 ಮಂದಿ 5 ಮಂದಿ ಸ್ವಸ್ಥದಾಗ ಒಬ್ಬರು ಸ್ವಸ್ಥರ ಹುಷಾರಿರ್ತಾರೆ ರೀ. ಆಕೆ ಏನು ಮಾಡಿದ್ರು ಅಂತ ಗೊತ್ತು, ನಮ್ಮ ಮಾವರು ದಿನ ಸೇದ್ತಾರೆ, ಇದು ಯಾಕೆ ಸೇದ್ತಾರೆ ಏನು ಸುದ್ದಿ ಅಂಥೇಳಿ ಆಕೆ ಶುದ್ಧ ಮನಸ್ಸಿನಿಂದ ಜಳಕ ಮಾಡಿ ದೇವ್ರ ಪೂಜೆ ದಿಂಡ್ರ ಪೂಜೆ ಮಾಡಿ ಅವ ಸೇದಿಟ್ಟಿರು ತೊಗೊಂಡು ಒಂದು ಜುರ್ಕಿ ಎಳೆದು ನೋಡ್ತಿಳೋದಕ್ಕೆ ಹೆಂಗೆ ಅಂಥೇಳಿ. ಒಂದು ದಿವಸ ಹೀಗೆ ಪೂಜೆ ಮಾಡ್ಕೊಳತ್ತೀರ ನಾವು. ಪೂಜೆ ಮಾಡ್ಕೊಂಬತ್ತಿನಾಗ ಹೊರಗಿಂದ ಯಾರೋ ಒಬ್ಬರು ಬಂದು ಪಂಚಾಯಿತಿ ಮಾಡೋ ಮನಿತನಿತ್ತು. ಬರ್ರಿ ಮಾಲಕ್ರಿ ಅಂತ ಪೂಜೆ ಮಾಡ್ಕೊಳಕತ್ತಿದ್ರು. ಅವನ ಮನಸ್ಸು ಎಲ್ಲಿತ್ತು, ಎಲ್ಲೋ ಇತ್ತು. ಆಕೆ ಏನು ಹೇಳಿದಳು, ಒಳ್ಳಕತ್ತಿರು, ಯಾಕಮ್ಮ ನಿಮ್ಮ ಮಾವ ಇಲ್ಲೇನು ಅಂತ ಕೇಳಿದ್ರು. ನೋಡ್ರಿ, ನಮ್ಮ ಮಾವ ಇಲ್ಲಿಲ್ಲ ಎಲ್ಲಿಲ್ಲ ಬಲ್ಲವರ ಮನೆಯಲ್ಲಿ, ಇಲ್ಲಿಲ್ಲ ಎಲ್ಲಿಲ್ಲ ಬಲ್ಲವರ ಮನೆಯಲ್ಲಿ ಹಣ ಅಂತ ಹೇಳೋಕೆ. ಇಲ್ಲಿಲ್ಲ ಎಲ್ಲಿಲ್ಲ ಬಲ್ಲವರ ಮನೆಯಲ್ಲಿ ಅಂದರೆ ಎಲ್ಲಮ್ಮ ಅಂತ ಕೇಳ. ಹೌದ್ರಿ, ಅದು ಹಂಗೆ ಅದ ಮಾತು, ಇಲ್ಲಿಲ್ಲ ಎಲ್ಲಿಲ್ಲ ಬಲ್ಲವರ ಮನೆಯಲ್ಲಿ ಹಣ ನಮ್ಮ ಮಾವ ಅಂತ. ಪೂಜೆ ಮಾಡಿಕೊಂಡು ಎದ್ದ. ಅವನ ಮನಸ್ಸು ಅಲ್ಲಿತ್ತು. ಆಕೆಗೆ ಗೊತ್ತಾಯಿತು, ಯಾಕಂದ್ರೆ ಅವ ಸೇದಿಳಲ್ಲಕ್ಕಿ ಗೊತ್ತಾಯಿತು. ಅದಕ್ಕೆ ಅರು ಬರೆಸ್ತದ, ಅರು ಹೋಗಿಸ್ತದ್ರಿ ಗಾಂಜಿಗೆ. ಅರು ಬರ್ತದ ಮತ್ತು ಅರುನು ಹೋಗ್ತದ. ಅದಕ್ಕೆ ಎರಡೂ ಅದ. ಮಾಡ್ಕೊಂಡ್ರೆ ಅರು ಬರ್ತದ, ಬಿಟ್ಕೊಂಡ್ರೆ ಅರು ಹೋಗ್ತದ. ಅದಕ್ಕೆ ನಮ್ಮ ಮಾವ ಇಲ್ಲಿಲ್ಲರಿ, ಇಲ್ಲಿಲ್ಲ ಎಲ್ಲಿಲ್ಲ ಬಲ್ಲವರ ಮನೆಯಲ್ಲಿ ಹಣ ಅಂತ ಹೇಳೋದು. ಆವಾಗ ಎದ್ದು ಬಂದನು. ಏನಮ್ಮ ಅಂತ ಕೇಳಿದನು. ಯಾಕ್ರಿ ಮಾವ? ಅಲ್ಲ, ಯಾಕೋ ಹಿಂಗೆ ಬಂದವ್ರಿ ಹಿಂಗೆ ಅಂದೆಲ್ಲ. ಮತ್ತು ಹೌದ್ರಿ ಮಾವ, ನೀವು ಎಲ್ಲಿದ್ದೀರಿ ಅಲ್ಲಿ ಹೇಳೀನಿ ಅದು. ನಾಲ್ಲಿದ್ದೀನಿ ನಿನಗೆ ಹೆಂಗೆ ಗೊತ್ತಾಯಿತು ಅಂತ. ನಾಲ್ಲಿದ್ದೀನಿ ನಿನಗೆ ಹೆಂಗೆ ಗೊತ್ತಾಯಿತು? ಆವಾಗ ಅಂದೊಳಕ್ಕಿ, ನೀವು 100 ವರ್ಷ ನೀವು ಹುಟ್ಟಿದಿರೋದು ಈಗ 20 ವರ್ಷ ಹಿಡಿದು ಶುರು ಮಾಡಿರತ್ತು, 30 ವರ್ಷ ಶುರು ಮಾಡಿರತ್ತು. ನಾವು ಬಂದಮೇಲಂತೂ ನೀವು ಶುರು ಮಾಡಿದವರೇ ಇದ್ದೀರಿ. ಅದಕ್ಕೆ ನೀವು ಎಷ್ಟು ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ರೆ ಖರೆ ನೀವು ಅದ್ರದ್ದು ಅರ್ಥ ತಿಳ್ಕೊಂಡಿಲ್ಲ. ನೀವು ನಾ ಸೇದಿ ತಿಳ್ಕೊಂಡಿನಿ ಅಂದೊಳಕ್ಕೆ. ತಿಳ್ಕೊಂಡಿನಿ ಅಂದೊಳಕ್ಕೆ. ಅಮ್ಮದು ಅವನಿಗೆ ನಿಶೆ ಎಳೀತು. ಅವಾಗ ಏನಂತಾನ, ಬಿಂಬ ಎಂಬೋ ತಂಬಕ ಚೀಲ ಕಳಿತಂಬೋ ನೆನಪು ನನ್ನ ಗುಳಿತು. ಬಿಂಬ ಎಂಬೋ ತಂಬಕ ಚೀಲ ಕಳಿತಂಬೋ ನೆನಪು ನನ್ನಲ್ಲುಳಿತು. ಮನ ಕಳಿತು ಧ್ಯಾನ ಉಳಿತು, ಮನ ಕಳಿತು ಧ್ಯಾನ ಉಳಿತು. ಬಿಂಬ ಎಂಬೋ ತಂಬಕ ಚೀಲ ಕಳಿತು, ಬಿಂಬ ಎಂಬೋ ತಂಬಕ ಚೀಲ ಕಳಿತು. ಅದು ಎಲ್ಲಿ
ಅದು ಎಲ್ಲಿ ಹೋಯಿತು ತಮ್ಮ ಇಲ್ಲಿ, ಅದು ಎಲ್ಲಿ ಹೋಯಿತು ತಮ್ಮ ಇಲ್ಲಿ, ಸಿದ್ದರಾಮರ ಗುಡಿಯಲ್ಲಿ ಬಿಂಬ ಎಂಬೋ ತಂಬಕ ಚೀಲ ಕಳಿತಂಬೋ ನೆನಪು ಅಲ್ಲೇ ಉಳಿತು. ಅದಕ್ಕೆ ಅವಾಗ ಅದು ನುಡಿ ಅಂತಾನವ. ಆದ್ರೆ ನಾ ಎಷ್ಟು ಬಡಿದ್ರು ಕಳ್ಕೊಂಡಲ್ಲ ಅಂಥೇಳಿ ಅದಕ್ಕೊಂದು ನುಡಿ ಹಚ್ಚಿ ಇದು ಮಾಡಿದನು. ಆವಾಗ ಸೊಸಿ ಅಂದಳಂತ, ನೋಡ್ರಿ ಮಾವರೇ, ಏನೇ ಮಾಡಬೇಕಾದ್ರೆ ಅದಕ್ಕೆ ಸೋಸಿ ಹಿತವಾಗಿ ಹದ ಮಾಡಿ ಸ್ವಚ್ಛ ಮನಸ್ಸಿನಿಂದ ನಿಚ್ಚಳಾಗಿ ಅದಕ್ಕೆ ಉಪಯೋಗ ಮಾಡಿದ್ರೆ ನಾವು ಏನಂತೀವಿ ಅದು ಸಿಗ್ತದೆ. ಒಳಗೆ ಗದ್ದಲ ಮ್ಯಾಲೆ ಇದು ಒಂದು ನಡೆಯಂಗಿಲ್ಲ ರೀ. ಅದು ಒಳಗೆ ಗದ್ದಲ ಇರಬಾರ್ದು. ಒಳಗೆ ಒಂದು ಇಟ್ಕೊಂಡು ಹೊರಗೆ ಒಂದು ಮಾಡ್ತೀವಪ್ಪ ಅಂದ್ರೆ ಆಗಲ್ದು ಕೆಲಸ. ಅದಕ್ಕೆ ಮನಸ್ಸು ಮಾರ್ಗ ಅಂತ. ಮನಸ್ಸು ಇದ್ದವನಿಗೆ ಮಾರ್ಗ ಸಿಗ್ತದೆ. ಮನಸ್ಸು ನಾವು ಎಷ್ಟು ದೃಢ ಇಟ್ಟೇವಿ ಅಷ್ಟು ನಮಗೆ ದೇವರು ಇದು ಮಾಡ್ತಾನೆ. ಅವ್ರೇನು ರೀ, ಅವ್ರು ಕೆಟ್ಟಿದ್ವಾರ ಅವ್ರಿಗೆ ಏನು ಗೊತ್ತಾಗ್ತದಂತಾರೆ ಜನ. ಆದ್ರೆ ಗೊತ್ತಿದ್ದವನಿಗೆ ಗೊತ್ತಿರ್ತದೆ ಅದ್ರ ಯಾವಾಗ ಭೀ ಅಲ್ಲಿ. ಗೊತ್ತಿಲ್ಲದವನಿಗೆ ಗೊತ್ತಿಲ್ಲ. ಹವಸರಿಗೆಲ್ಲ ಮಾತಾಡಿದ್ರೆ ಅದಕ್ಕೆ ಬರ್ತದೆ ರೀ. ಗೊತ್ತು ಮಾಡ್ಕೋಬೇಕಾದ್ರೆ ತೋಲ್ ದಿನ ಬೇಕು ರೀ. ಮಾತಾಡ್ಬೇಕಾದ್ರೆ ಒಂದು ಕ್ಷಣ ಹತ್ತಲ್ಲ. ಗೊತ್ತು ಮಾಡ್ಕೊಂಡು ತೋಲ್ ದಿನ ಬೇಕು ರೀ. ಅದು ಗೊತ್ತು ಮಾಡ್ಕೊಳಕ್ಕೆ ನಾವು ಅದ್ರ ಅರ್ಥ ಗೊತ್ತು ಮಾಡ್ಕೊಳಕ್ಕೆ ತೋಲ್ ದಿನ ಬೇಕು. ಅದು ಮಾಡ್ಕೊಂಡಿದ್ದವ್ರಿಗೆ ಇವ್ರೇನು ಮಾಡ್ಯಾರ ಅಂತರ್ಸಿದವರು ಅಲ್ಲ. ಗೊತ್ತು ಮಾಡ್ಕೊಂಡು ನಾವು ಭಾಳ ಚಂದ್ಯಾನ. ಅದಕ್ಕೆ ಯಾಕೆ ಮಾಡ್ತಾರೆ, ಅವ್ರು ಯಾಕಿಲ್ಲ ಅಂತ ಅವ್ರಿಗೆ ಖೂನ, ಅವ್ರ ಜೀವಕ್ಕೆ ಖೂನ, ಆ ದೇವರಿಗೆ ಖೂನ. ನಾವು ಆಡ್ಕೊಂಡವ್ರಿಗೆ ಏನೂ ಅಲ್ಲದು. ಆದ್ರೆ ಯಾವುದೇ ಮಾಡಬೇಕಾದ್ರೆ ಒಂದು ಜರ ತಿಳಿದು ಮಾಡಿರಿ ಮಾವ ಅಂತ ಹೇಳಿದ್ರು ಅಂತ. ತಿಳಿದು ಮಾಡಿದ್ರಂದ್ರೆ ಅದು ಮುಂದೆ ಉಪಯೋಗ ಬರ್ತದೆ. ನಿಮ್ಮಿಂದ ಇನ್ನೊಬ್ರಿಗೆ ಸಲಹೆ ಸಿಗ್ತದೆ ಅಂತ ಹೇಳಿದ್ರು ಅಂತ. ಅದಕ್ಕೆ ಮನ್ಯಾಗ ಸ್ವಸ್ಥರು ಹುಷಾರಿರ್ಬೇಕು ರೀ. ಹಿಂದಿನ ಕಾಲದಾಗಿದು, ಈಗಲ್ಲ, ಹಿಂದಿನ ಕಾಲದ ಮಾತಿದು. ಅದಕ್ಕೆ ಸ್ವಸ್ಥರು ಹುಷಾರಿದ್ರೂ ಮನೆತನಕ್ಕೆ ಒಂದು ಕಿರೀಟ ಹಚ್ಚಿದಂಗೆ ಅಂಥೇಳಿ ಇವರು ಏನಪ್ಪ ಬರೀ ಹೆಣ್ಣಿಗೆ ಬೆಲೆ ಹೆಚ್ಚಿನ ಹೆಣ್ಣಿಗೆ ಹೇಳ್ತಾರಂತ ಅನ್ಬೇಡ್ರಿ. ನಾವು ಹೆಣ್ಣು, ಇನ್ನೊಬ್ಬರು ಹೆಣ್ಣು. ಆದರೆ ಹೆಣ್ಮಕ್ಳದೂ ಹೇಳ್ಬೇಕಾಗ್ತದ, ಗಂಡು ಮಕ್ಕಳನ್ನೂ ಹೇಳ್ಬೇಕಾಗ್ತದ. ತಿಳ್ಕೊಂಡು ನಾವು ನಡಿಬೇಕು ಅನ್ನೋದು. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅದಕ್ಕೆ ಏನಾದ್ರು ತಪ್ಪಿದ್ರೂ ಇದಲ್ಲ ಅಜ್ಜಿ ಹಿಂಗಲ್ಲ ಅಂತ ನಾನು ಇದು ಮಾಡ್ಬೋದು. ಇವತ್ತು ನಾಗರಮೇಶಿ ಹಬ್ಬ ಅದ. ಹಬ್ಬದ ಶುಭಾಶಯಗಳು ಹೆಣ್ಣುಮಕ್ಕಳಿಗೆ. ಎಲ್ಲರೂ ನನ್ನ ಮಕ್ಕಳು ಶುಭಾಶಯನ ಹೇಳುತ್ತಾ